10 ವರ್ಷಕ್ಕೂ ಹೆಚ್ಚು ಕಾಲ ದೆಹಲಿಯನ್ನು ಆಳಿದ ಆಮ್ ಆದ್ಮಿ ಪಾರ್ಟಿ ಭಾರೀ ಸೋಲನ್ನ ಮೈ ಮೇಲೆ ಎಳೆದುಕೊಂಡಿದೆ. 27 ವರ್ಷಗಳ ದೊಡ್ಡ ಕಾಲಾಂತರದ ನಂತರ ಬಿಜೆಪಿ ಅಧಿಕಾರಕ್ಕೆ ಮರಳಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ದ ಭದ್ರಕೋಟೆ ಕಡೆಗೂ ಉರುಳಿದೆ. 2024ರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಎದುರಿಸಿದ ಹಿನ್ನಡೆಯ ತರುವಾಯ ಪ್ರತಿಪಕ್ಷಗಳ ಮುಖದಲ್ಲಿ ಮೂಡಿದ ಮುಗುಳು ನಗೆ ಮಾಸಿದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಭಾರೀ ಗೆಲುವು ಕಂಡ ಬಿಜೆಪಿ ಇದೀಗ ದೆಹಲಿಯನ್ನ ಬಾಚಿಕೊಂಡು ಬೀಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಬಿಜೆಪಿ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಕೇಜ್ರಿವಾಲ್ ಆಪ್ ಅನ್ನ ಗೆಲ್ಲಿಸುತ್ತಾ ಬಂದಿದ್ರು. ದೆಹಲಿ ಮತದಾರರು ಲೋಕಸಭೆಗೆ ಬಾಪ್, ವಿಧಾನಸಭೆಗೆ ಆಪ್ ಎನ್ನುವ ಮಾತಿತ್ತು. ಆರಂಭದಲ್ಲಿ ಆಮ್ ಆದ್ಮಿ ಪಾರ್ಟಿಯು ಈ ಘೋಷಣೆಯನ್ನ ಗುಪ್ತವಾಗಿಯೇ ಚಲಾಯಿಸಿದ್ದುಂಟು. ಆದರೆ ದೆಹಲಿಯ ಗಣನೀಯ ಪ್ರಮಾಣದ ಮತದಾರರು ಲೋಕಸಭೆಯ ನಂತರ ಆಪ್ ಕಡೆಗೆ ವಾಲದೆ ಬಿಜೆಪಿಯಲ್ಲೇ ಉಳಿದಿರುವುದು ಹೊಸ ಬೆಳವಣಿಗೆ. ದೆಹಲಿಯ ಗೆಲುವು ಬಿಜೆಪಿಯ ಪಾಲಿಗೆ, ಅದರಲ್ಲೂ ಮೋದಿ ಅಮಿತ್ ಶಾ ಜೋಡಿಯ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ದಕ್ಷಿಣದ ವಿನಾ ಭಾರತದ ಉಳಿದಿಲ್ಲ ಸೀಮೆಗಳೆಲ್ಲ ತನ್ನ ವಿಜಯ ಧ್ವಜ ಹಾರಿಸಿ ಗಹಗಹಿಸಿತ್ತು ಈ ಜೋಡಿ. ಆದರೆ ದೀಪದ ಕೆಳಗಿನ ಕತ್ತಲೆಯಾಗಿ ಉಳಿದು ಹೋಗಿತ್ತು ರಾಜಧಾನಿ ದೆಹಲಿ. ಹಾಗೆ ನೋಡಿದರೆ ದೆಹಲಿಯ ಲೋಕಸಭಾ ಸ್ಥಾನಗಳ ಸಂಖ್ಯೆ ಕೇವಲ 7ರ ಪೈಕಿ ಬಹುತೇಕ ಎಲ್ಲವನ್ನ ಗೆಲ್ಲುತ್ತಿದ್ದ ಬಿಜೆಪಿ ಈ ಸಲ 7ಕ್ಕೆ 7 ಗೆದ್ದಿತ್ತು. ಗೆಲ್ಲಲು ಉಳಿದದ್ದು ಒಂದೇ, ಅದು ದೆಹಲಿಯ ವಿಧಾನಸಭೆಯ ಸದಸ್ಯ ಬಲ 70. ಕಳೆದ 2 ಅವಧಿಯಲ್ಲಿ 67 ಮತ್ತು 63 ಸೀಟ್ಗಳನ್ನು ಗೆದ್ದು ರಾಜಧಾನಿಯ ಮೇಲೆ ಬಿಗಿ ಮುಷ್ಟಿ ಸಾಧಿಸಿತ್ತು. ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಪಕ್ಷದ ನಂಬರ್ 1 ಮತ್ತು ನಂಬರ್ 2 ಎನಿಸಿದ್ದ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರ ಸೋಲಿನಿಂದ ಆಪ್ ಅಧೀರವಾಗಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋಲು ಪಕ್ಕದ ರಾಜ್ಯ ಪಂಜಾಬಿನ ಕಾಂಗ್ರೆಸ್ ಪಕ್ಷದಲ್ಲಿ ಆಶಾವಾದಿ ಮೂಡಿಸಿದೆ. ಪಂಜಾಬ್ನಲ್ಲಿ ತನ್ನ ಸರ್ಕಾರ ಉರುಳದಂತೆ ಕಾಪಾಡಿಕೊಳ್ಳಲು ಅಲ್ಲಿನ ತಮ್ಮ ಶಾಸಕರ ತುರ್ತು ಸಭೆ ಕರೆದಿದ್ದಾರೆ ಕೇಜ್ರಿವಾಲ್.